ಮಾಡ್ತಾ ಇದ್ದಿದ್ದು ಎಲ್ಲರ ಹತ್ರ. ಸೊ ನಿಮ್ ಹತ್ರ ಹೇಗ್ ಮಾತು ಸ್ಟಾರ್ಟ್ ಮಾಡ್ತಿದ್ರು, ನಿಮ್ಮ ಅಪ್ಪನ ಒಡನಾಟವನ್ನ ಹಂಚ್ಕೊಳ್ಳಿ, ಜೊತೆಗೆ ಅಪ್ಪ ಐ ಲವ್ ಯು ಅಂದಾಗ ಏನ್ ನೆನಪಾಗುತ್ತೆ? ಬೈಯಲ್ವಾ ಸರ್? ನೀವು ಬೈಯಲ್ಲ ಅಂತ ಗುಡ್ ಮ್ಯಾನರ್ಸ್. ಎಲ್ರಿಗೂ ನಮಸ್ಕಾರ. ಈಗ ನಮ್ಮಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟೆ ಮಾತಾಡಬೇಕಾಗುತ್ತೆ. ಏನಂದ್ರೆ ಎಸ್ಪೆಷಲಿ ಈಗ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲೂ ಬಾಯಿ ಜನ ಪ್ರೇಮ್ ಅಣ್ಣ ಕರೆದ್ರು, ಒಂದು ಲಾಂಚ್ ಮಾಡ್ಬಿಡಲ್ಲ. ನನ್ನ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ, 25 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಇವ್ರು ಬಂದಾಗ ನಾನು ಚಡ್ಡಿ ಹಾಕೊಂಡು ಮಾಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ನಮ್ಮ ಅಪ್ಪನ ಬಗ್ಗೆ ನಾನು ಮಾತಾಡೋದ್ರಿಂದ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ, ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡೆ. 1000 ಈಗ ಒಂದು ಚೆನ್ನಾಗಿ ಕೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೂ ಆ ವಿಚಾರದಲ್ಲಿ ಏನೂ ಭೇದ ಭಾವ ಮಾಡಿಲ್ಲ, ನನಗೂ ಬೈದೇ ಶುರು ಮಾಡೋದು ಯಾವಾಗಲೂ ಮೈಕಲ್ಲಿ ಹೇಳಕ್ಕಾಗಲ್ಲ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತೆ ಎಲ್ಲ ನೋಡ್ತಾ ನನಗೇನು ಅನಿಸ್ತು ಅಂದರೆ, ಆಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟೋದಾಗ, ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನ ನೋಡೋಕ್ಕೆ ಮುಂಚೆನೆ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರ ನಿಮ್ಮ ಜೊತೆಲಿದ್ದರೆ, ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ಅವ್ರ ತಂದೆ ತಾಯಿ ಸಿಕ್ಕಾಗ ಒಂದು ಅಪ್ರಿಷಿಯೇಷನ್ ಕೊಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ಸ್. ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳ ಮುಖಾಂತರ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕಾಗಿದೆ. ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೂ ಅವರೇ. ಇವತ್ತಿಗೂ ಆ ಹಾಡುಗಳು ಎಷ್ಟೊಂದು ಜನ ಕೇಳ್ತಾರೆ, ಬಂದು ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್, ನಾನು ಬರೆದೂ ಇಲ್ಲ ಮಾಡೂ ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಹಿಟ್ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಅಪ್ಪ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ, ಆ್ಯಂಡ್ ಅವ್ರು ಬೇರೆ ಥರ, ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಯೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.